ಸೌದತ್ತಿ ತಾಲೂಕಿನಲ್ಲಿ ವಾಲ್ಮೀಕಿ ಸಮಾಜದಿಂದ ಸೌದತ್ತಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘದವರು ಪರಿಶಿಷ್ಟ ಪಂಗಡ ಎಸ್ಸಿ ಎಸ್ಟಿ ಮೀಸಲಾತಿ ಪಟ್ಟಿಗೆ ಅನ್ಯ ಸಮುದಾಯಗಳನ್ನು ಜಾತಿ ಗಣತಿ ಸೇರಿಸುವ ಹಾಗೂ ನಕಲಿ ಜಾತಿ ಪ್ರಮಾಣ ಪತ್ರ ನೀಡುವುದನ್ನು ಕಂಡು ಹಾಗೂ ಎಸ್ಸಿ ಎಸ್ಟಿ ಸಮಾಜಕ್ಕೆ ಕುರುಬ ಸಮಾಜವನ್ನು ಸೇರಿಸುವುದನ್ನು ತಿಳಿದು ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ವಾಲ್ಮೀಕಿ ಸಮಾಜದವರು ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ವಾಲ್ಮೀಕಿ ಸಮಾಜದ ರಾಘು ಪೂಜಾರಿ, ಜಗದೀಶ ಶಿರಸಂಗಿ, ಡಾಕ್ಟರ್ ಲಕ್ಕನ್ನವರ್, ಸುರೇಶ್ ವಾಲ್ಮೀಕಿ, ಗ್ರಾಮದ ಎಲ್ಲ ಮುಖಂಡರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ರಾಜ್ಯ ಮಟ್ಟದ ಸಭೆಯನ್ನು ಕರೆದಿದ್ದರು. ಈ ರಾಜ್ಯ ಮಟ್ಟದ ಸಭೆಯಲ್ಲಿ ಸುಮಾರು 32 ತಾಲೂಕು ಜಿಲ್ಲೆಗಳಿಂದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ಆಮೇಲೆ MP ಗಳು, MLAಗಳು, ಆಮೇಲೆ ಸ್ವಾಮೀಜಿಯವರು ಸುಮಾರು ಒಂದು 5,000 to 6,000 ಜನ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಮತ್ತು ಅದರ ನಂತರ ಹೊರಡಿಸಿರುವ ಅಧಿಸೂಚನೆಗಳಡಿ ಮೀಸಲಾತಿ ನೀಡಿ ಅವಕಾಶಗಳನ್ನು ಒದಗಿಸುತ್ತಿರುವ ಸರಿಯಷ್ಟೇ. ಆದರೆ ದೇಶಕ್ಕೆ ಸ್ವತಂತ್ರ ಬಂದು 7 ದಶಕಗಳು ಕಳೆಯುತ್ತಾ ಬಂದರೂ ಪರಿಶಿಷ್ಟ ಪಂಗಡದವರ ಮೇಲೆ ನಿರಂತರ ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯಗಳು ಮತ್ತು ಮೀಸಲಾತಿಯ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಖಂಡನೀಯ. ಇದು ಭಾರತೀಯ ಸಂಸ್ಕೃತಿಗೆ, ಮಾನವೀಯ ಮೌಲ್ಯಗಳನ್ನು ಜಗತ್ತಿಗೆ ಸಾರಿದ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಆದರ್ಶಗಳನ್ನು ಹಾಗೂ ಭಾರತದ ಶೋಷಿತ ಸಮುದಾಯಗಳ ಧ್ವನಿ ಮಹಾ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನ ಜಾತಿ ಗಣತಿ ನಡೀತಾ ಇದೆ. ಈ ಜಾತಿ ಗಣತಿಯೊಳಗಡೆ ಇಡೀ ಸಮಸ್ತ ವಾಲ್ಮೀಕಿ ಸಮಾಜದವರು ಏನಂತ ಬರೆಸ್ಬೇಕಂತ ಹೇಳಿ ಅಲ್ಲಿ ಒಬ್ಬರು IAS ಅಧಿಕಾರಿಗಳನ್ನ ಎಲ್ಲವನ್ನು ವಿಚಾರ ಮಾಡಿ ಅಲ್ಲಿ ಒಂದು ವರದಿಯನ್ನು ಕೊಟ್ಟರು. ಆ ವರದಿಯನ್ನ ನಿಮ್ಮ ತಾಲೂಕುಗಳಿಗೆ ಮುಟ್ಟಿಸ್ರಿ ಅಂತ ಹೇಳಿದ್ರು. ಅಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥ ವಿಷಯವನ್ನ ನಾನು ನಿಮಗೆ ಹೇಳಿದೆ. ಜನಗಣತಿಗೆ ಎಲ್ಲರೂ ಬರುತ್ತಿಲ್ಲ, ಹೆಸರು ಅಡ್ರೆಸ್ ತಗೋತಾ ಈ ನಕಲಿ ಜಾತಿ ಪ್ರಮಾಣ ಪತ್ರ ಮತ್ತು STPTS ಅಂತ ಹಣ ಕೊಡ್ತಾರೆ ಇವರು. STPTS ಹಣ ಯಾರಿಗೆ ಕೊಡ್ತಾರೆ ಇವರು? 48,000 ಕೋಟಿ ವರ್ಷಾದ್ಯಂತ ಬಿಡ್ತಾರೆ ಇವರು. ವಾಲ್ಮೀಕಿ ಜನಾಂಗ SC ST ಎಷ್ಟು ಅಂತಾರೆ ಇವರು. ಅದು ರೊಕ್ಕ ಎಲ್ಲಿ ಹೋಗಕ್ಕೆ? ಇವತ್ತು 25,000 ಕೋಟಿ ಖರ್ಚು ಮಾಡ್ತಾರೆ. ಗೃಹಲಕ್ಷ್ಮಿ ಕೊಡ್ತಾರಲ್ಲ 2,000 ಅದಕ್ಕೆ ಖರ್ಚು ಮಾಡ್ತಾರೆ. ಈ ವಾಲ್ಮೀಕಿ ಸಮಾಜ ಉದ್ಧಾರ ಆಗಂದ್ರೆ ಎಲ್ಲ ಕಟ್ಟಿಗೆ SC ST ಅವರ ಮುನ್ಸಂಗೆ ಹೇಳಿ ಅವರು ಆ ಜಿಲ್ಲಾ ಮಟ್ಟದಾಗ ಇದು ಮಾಡ್ತಾರೆ. ಯಾವುದು ಅಟ್ರಾಸಿಟಿ ಕಮಿಟಿ ಅದನ್ನು ಮಾಡ್ತಾರೆ. ಅದು ಯಾರಿಗೂ ಉಪಯೋಗ ಇರೋಂಗಿಲ್ಲ. ಹೆಬ್ಬಟ್ಟು ಚಾಪು ಅಟ್ರಾಸಿಟಿ ಮೆಂಬರ್ ಮಾಡಿರ್ತಾರೆ. ಅವ ಹೆಬ್ಬಟ್ಟು ಚಾಪಲ್ಲೇ ಅವರು ಅಷ್ಟು ಜಮ ಖರ್ಚು ಮಾಡ್ತಾರೆ, ಇವರು ಅಷ್ಟು ಜಮ ಖರ್ಚು ಮಾಡ್ತಾರೆ. ಈ ಇದರ ಕಡೆ ಓಡಾಡಕ್ಕೆ ದಯವಿಟ್ಟು ಎಲ್ಲರೂ ಈ ನಕಲಿ ಜಾತಿ ಪ್ರಮಾಣ ಒಂದು ಸಾಕಷ್ಟು ಮಂದಿ ಬಂದಾರ. ಈಗ ಹೋದ ತಿಂಗಳಾಗ ನೋಡ್ರಿ ನಮ್ಮ ಬಿ ದಯಾನಂದ ಸಾಹೇಬ್ ಏನು ಅನ್ಯಾಯ ಮಾಡಿಲ್ಲ. ಒಬ್ಬ ಎಷ್ಟು ಇಷ್ಟ ಅಂತ ಕೇಳಿ ಅವರು ಬೆಂಗಳೂರು ಕಮಿಷನರ್ ಇದ್ದಾರೆ, ಸಸ್ಪೆಂಡ್ ಮಾಡಿದ್ರು. ಇದಕ್ಕೆ ಯಾರು ಬೇರೆ